ನಮಸ್ಕಾರ ಎಲ್ರಿಗೂ. ನಾನು ಇವಾಗ ಶಿವಾಜಿನಗರ ಹತ್ರ ಇದ್ದೀನಿ. ಸೊ ಇಲ್ಲಿ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ಗೆ ಅಂತ ಬಂದಿದೆ. ನೋಡಿ ಯಾವ ರೀತಿ ಮಾಡ್ತಾ ಇರಲಿ ಅಂತ. ಸೊ ಇದು iPhone 13 ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಂತ ಹೇಳಿದರು. ಸೊ ಅದಕ್ಕಿಂತ ಬಂದಿರೋದು. ಬನ್ನಿ ಲೈವಲ್ಲಿ ರಿಪ್ಲೇಸ್ಮೆಂಟ್ ಮಾಡೋಣ ಬ್ಯಾಟ್ರಿನ. ಚಪ್ಪಲಿ ಬಿಚ್ಚಬೇಕಾ? ಎಲ್ಲರೂ ಚಪ್ಪಲಿ ಬಿಚ್ಚಬೇಕಾ? ಹಾಂ, ಪೇಷಂಟ್ ಅಲ್ಲ ಡಾಕ್ಟ್ರ್ ಕರೆದಿರೋದು. ಬಿಡಲೇಬೇಕಾ? ಫಸ್ಟ್ ಫ್ಲೋರ್. ಸೊ ಸ್ವಲ್ಪ ಹೊತ್ತು ವಿಡಿಯೋನ ಪಾಸ್ ಮಾಡಬೇಕಾಗುತ್ತೆ. ಸರ್, ವಿಡಿಯೋ ಮಾಡ್ಬೋದಾ? ಮಾಡೋದನ್ನ ಅದೇ ಮೊಬೈಲ್ ರಿಪೇರ್ ಮಾಡೋದನ್ನ. ಹಾಂ, ಮೊಬೈಲ್ ಅಷ್ಟೇ. ಇದು ಬಲ್ಜ್ ಆಗಿದೆಯಾ? ಬಲ್ಜ್ ಆಗಿದೆ ಅನ್ಸುತ್ತೆ ಸರ್. ಆಗಿದೆ ಬಲ್ಜ್ ಆಗಿದೆ. ಓಪನ್ ಆಗಿದೆ ಅದು. ಎಷ್ಟು 60%, 75%ಗಿಂತ ಅಷ್ಟಕ್ಕೆ ಬಲ್ಜ್ ಆಗಂಗಿಲ್ಲಲ್ಲ. ಬಲ್ಜ್ ಆಗಿದೆಯೋ ಅಥವಾ ನಾನು ಸುಮ್ಮನೆ? ಇಲ್ಲ ಬಲ್ಜ್ ಆಗಿದೆ. ಸೆಟ್ಟಿಂಗ್ಸ್ ಸೈಡ್ ಇಷ್ಟು ಬೇಗ ಬಲ್ಜ್ ಆಗಿದೆ. ಓಕೆ, ಟರ್ನ್ ಆಫ್ ಮಾಡ್ಬಿಡ್ತೀನಿ. ಎಲ್ಲಿ ರಿಪೇರ್ ಮಾಡಿ ಬಗ್ಗೆ ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ? ಇದು ಫ್ರೆಂಡ್ ರೆಫರ್ ಮಾಡಿದ್ದು. ಫ್ರೆಂಡ್ ರೆಫರ್ ಮಾಡಿದ. ನೀವು ಯಾವಾಗಿಂದ ಫಾಲೋ ಮಾಡ್ತಾ ಇದ್ದೀರಾ? ಸರ್ ಇಲ್ಲ, ನಾನು ಡೈರೆಕ್ಟ್ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು, ನೋಡಿರಲಿಲ್ಲ. ಬಟ್ ರೀಸೆಲ್ಲೆಲ್ಲ ನೋಡ್ತಿದ್ದೆ. ಓಕೆ ಮಾಡಿ ಇದೇ ಬಿಗ್ ಸರ್ವಿಸ್. ಇನ್ನೊಂದು ತುಮಕೂರಲ್ಲಿ ಒಂದು ಔಟ್ಲೆಟ್ ಇದೆ ನಿಮ್ಮದು. ಹಾಂ. ಏನಿಲ್ಲ, ಇದು ಊದ್ಕೊಂಬಿಟ್ಟು ಡಿಸ್ಪ್ಲೇ ಆನ್ ಮಾಡಿಬಿಡುತ್ತೆ.
ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ದೀರಾ? ಹಾಂ ಮಾಡಿದ್ದೀನಿ, ರೀಸೆಂಟ್ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಆಗಿದೆ. ಸೊ ಇದು ಸೋಲನ್ ಆಗಿರೋದು ಬ್ಯಾಟ್ರಿ. ಬಲ್ಜ್ ಆಗಿದೆ. ಹಾಂ ಆಗಿದೆ ಬಲ್ಜ್ ಆಗಿದೆ. ತರ್ಟಿಯಿಂದ ಸುಮಾರು ಪ್ರಾಬ್ಲಮ್ ಅದು ನಮ್ಮದು iOS 26 ಅಪ್ಡೇಟ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇನ್ನೊಂದು ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ತುಮಕೂರಲ್ಲಿ ಹೋಗಿ ಅಲ್ಲೊಂದಿದೆ. ಹೌದಾ? ಪಾಸ್ವರ್ಡ್ ಸರ್ ಅಲ್ಲೊಂದು ಮಾಡಬೇಕು. ಆ್ಯಕ್ಚುಲಿ ಅಲ್ಲಿ ಲೈವ್ ಹೋಗಿ ಮಾಡೋಣ ಅಂತಿದೆ. ನೀವು ಕಾಲ್ ಮಾಡಿದ್ದಕ್ಕೆ ಇಲ್ಲಿದು ವೈಫೈ ಇದೆಯಾ? ವೈಫೈ ಇಲ್ಲ ಡೇಟಾನೇ ಆನ್ ಮಾಡಿ. ಇದು ವೈಫೈ ಕೇಳುತ್ತೆ.